ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2024 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಟೆಸ್ಟ್ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು ಮೂರನೇ ಟೆಸ್ಟಲ್ಲಿ ಏನೆಲ್ಲ ಆಯಿತು, ಯಾವೊಂದು ತಂಡ ಟಾಸ್ ಗೆಲ್ತು, ಯಾವೊಂದು ತಂಡ ಲೀಡಿಂಗಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಟೆಸ್ಟ್ ಮ್ಯಾಚು ಗಬ್ಬಾದ ಬ್ರಿಸ್ಬೇನಲ್ಲಿ ನಡೀತಿದೆ. ಮತ್ತು ಟಾಸ್ ವಿಚಾರಕ್ಕೆ ಅಂತ ಬಂದರೆ ಇಂಡಿಯಾ ಟೀಮು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಮತ್ತು ಇಲ್ಲಿ ಡೇ 1 ಅಂತ ಬಂದಾಗ ಆಸ್ಟ್ರೇಲಿಯಾ ತಂಡದವರು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಒಂದು 28 ರನ್ ಹೊಡಿತಾರೆ 10 ಓವರ್ಸ್ಗೆ. ಅಷ್ಟರಲ್ಲಿ ಮಳೆ ಬರುತ್ತೆ. ಮಳೆ ಸ್ಟಾಪ್ ಆಗದೆ ಇರೋ ಕಾರಣಕ್ಕೆ ಆ ಒಂದು ಡೇನ ಅಬಾಂಡ್ ಮಾಡಿ ಡೇ 2 ಲಾರ್ಡ್ಸ್ ಅಂತ ಪ್ಲ್ಯಾನ್ ಮಾಡಿ ಸ್ಟಾಪ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಡೇ 2 ವಿಚಾರಕ್ಕೆ ಅಂತ ಬಂದರೆ ಇಲ್ಲಿ ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ತಂಡವರು ಫಸ್ಟ್ ಸೀಸನಲ್ಲೇ 3 ವಿಕೆಟ್ ಕಳ್ಕೊತಾರೆ. ಕವಾಜ್ ಆಗಿರ್ಬೋದು, ಮಿಕ್ಸ್ವಿನ್ ಆಗಿರ್ಬೋದು, ಲಬುಷನ್ ಆಗಿರ್ಬೋದು, ಈ 3 ಜನನೂ ಒಂಥರ ಬೇಗನೆ ಔಟ್ ಆಗ್ಬಿಡ್ತಾರೆ ಈ ಒಂದು ಸೀಸನಲ್ಲಿ. ಇದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 2 ವಿಕೆಟ್ ತೆಗಿತಾರೆ, ಉಸ್ಮಾನ್ ಕವಾಜ್ ಅವ್ರದ್ದು ಮತ್ತು ನತನ್ ಮಿಕ್ಸ್ವಿನ್ ಅವ್ರದ್ದು. ಮತ್ತು ನಿತೀಶ್ ರೆಡ್ಡಿ ಅವರು 1 ವಿಕೆಟ್ ತೆಗಿತಾರೆ, ಅದು ಮಾರ್ನಸ್ ಲಬುಷನ್ ಅವ್ರದ್ದು. ಇದರಿಂದ ಒಂದು ಒಳ್ಳೆ ಓಪನಿಂಗ್ ತಗೊಳುತ್ತೆ ಇಂಡಿಯನ್ ಟೀಮು. ಒಂಥರ ಖುಷಿ ಅಂತೂ ಆಗಿರ್ತಾರೆ 3 ವಿಕೆಟ್ ಬೇಗ ತಗೊಂಡಿರೋದಕ್ಕೆ. ಇದಾದ್ಮೇಲೆ ನೆಕ್ಸ್ಟ್ ಇಂಡಿಯಾದವರಿಗೆ ಮೇನ್ ತಲೆನೋವು ಇವಾಗ ಸ್ಟಾರ್ಟ್ ಆಗುತ್ತೆ. ಟ್ರೆವಿಸ್ ಹೆಡ್ ಅವರು ಮತ್ತು ಸ್ಟೀವನ್ ಸ್ಮಿತ್ ಅವರು ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇಬ್ಬರು ಕೂಡ ಈ ಒಂದು ಡೇಲಿ. ನೀವು ಇಲ್ಲಿ ನೋಡ್ತಿರ್ಬೋದು, ಟ್ರೆವಿಸ್ ಹೆಡ್ ಅವರು 157 ರನ್ ಹೊಡಿತಾರೆ 160 ಬಾಲ್ಗೆ. ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಈ ಒಂದು ಇನ್ನಿಂಗ್ಸಲ್ಲಿ. ನಮ್ಮ ಇಂಡಿಯನ್ ಬೌಲರ್ಸ್ಗಂತೂ ಒಂಥರ ಬೇಜಾರು ಆಗ್ಬಿಡುತ್ತೆ. ಆ ರೇಂಜಲ್ಲಿ ನಾಯ ಹೊಡೆದಂಗೆ ಹೊಡಿತಾ ಇರ್ತಾರೆ, ಒಳ್ಳೆ T20 ಆಡ್ದಂಗೆ. ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಇವತ್ತು ಈ ಒಂದು ಇನ್ನಿಂಗ್ಸಲ್ಲಿ. ಮತ್ತು ನೆಕ್ಸ್ಟು ಸ್ಟೀವನ್ ಸ್ಮಿತ್ ಅವರು 101 ರನ್ ಹೊಡಿತಾರೆ 190 ಬಾಲ್ಗೆ. ಇವರು ಕೂಡ ಒಂಥರ ಚಿಂದಾಗೆ ಬ್ಯಾಟಿಂಗ್ ಮಾಡಿದ್ದಾರೆ. ಕುಟ್ಟಿಕೊಂಡು ಆಡಿದ್ರು ಕೂಡ ಸೆಂಚುರಿ ಕ್ಲಿಯರ್ ಮಾಡಿದ್ದಾರೆ ಇಂಡಿಯಾ ತಂಡದ ಮೇಲೆ. ಇದು ಇವ್ರ ಟೆಸ್ಟ್ ಕೆರಿಯರ್ನಲ್ಲಿ 33ನೇ ಸೆಂಚುರಿ ಆಗುತ್ತೆ. ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಈ ಒಂದು ಡೇಲಿ. ಮತ್ತು ಇವರೊಂದು ಪಾರ್ಟ್ನರ್ಶಿಪ್ ಕೂಡ ತುಂಬಾನೇ ಚೆನ್ನಾಗಿತ್ತು. ವಿಕೆಟ್ ಆದರೂ ಕೂಡ ಒಂಥರ ಚೆನ್ನಾಗಿ ಸ್ಕೋರ್ ಕೊಟ್ಟಿದ್ದಾರೆ ಆಸ್ಟ್ರೇಲಿಯನ್ ಟೀಮ್ಗೆ. ನೀವು ಇಲ್ಲಿ ನೋಡ್ತಿರ್ಬೋದು, 405 ರನ್ ಹೊಡಿತಾರೆ 7 ವಿಕೆಟ್ ಕೊಟ್ಟು. ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ, ಒಂದೊಳ್ಳೆ ಸ್ಕೋರೇ ಬಂದಿದೆ. ಕಾದ್ ನೋಡ್ಬೇಕು ಇನ್ನು ನಾಳೆ ಯಾವ ತರ ಆಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಇಂಡಿಯಾ ತಂಡದ ಬಾಲಿಂಗ್ ಅಂತ ಬಂದಾಗ ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರು. 5 ವಿಕೆಟ್ ತೆಗಿತಾರೆ, ಮೇನ್ ವಿಕೆಟ್ಸ್ ಏನೆ. ಒಂಥರ ಚೆನ್ನಾಗಿ ಕಾಣಿಸ್ಕೊಂಡ್ರು ಈ ಒಂದು ಇನ್ನಿಂಗ್ಸ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು. ಸ್ಟಾರ್ಟಿಂಗ್ ಅಲ್ಲಿ ಆಗಿರ್ಬೋದು, ಎಂಡಿಂಗ್ ಅಲ್ಲಿ ಆಗಿರ್ಬೋದು, ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದ್ದಾರೆ. ಇನ್ನು ಇವ್ರ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಮೊಹಮ್ಮದ್ ಸಿರಾಜ್ ಅವರು, ಇವರು ಕೂಡ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ. ಹಾಗೆ ಈ ಒಂದು ಟೆಸ್ಟ್ ಮ್ಯಾಚ್ ಕೂಡ ಸಖತ್ತಾಗಿ ನಡೀತಾ ಇದೆ. ಎಲ್ ಟೀಮು ಕೂಡ ಕನ್ವಿನ್ಸಿಂಗ್ ಕಾಣ್ತಾ ಇದೆ. ಯಾರು ಗೆಲ್ತಾರೋ ಒಂದು ಡೌಟಂತೂ ಇದ್ದೇ ಇದೆ. ಕಾದ್ ನೋಡಬೇಕು ನಾಳೆ ಡೇ 3ಲಿ ಈ ಒಂದು ಸ್ಕೋರ್ ಇಷ್ಟಕ್ಕೆ ಸ್ಟಾಪ್ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಹೋಗುತ್ತಾ ಅನ್ನೋದನ್ನ. ಮತ್ತು ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಂತ ಬಂದಾಗ ಆಸ್ಟ್ರೇಲಿಯಾ ತಂಡನ ಬೌನ್ಸ್ ಬ್ಯಾಕ್ ಮಾಡ್ತಾರಾ ಅಥವಾ ಇದರಲ್ಲೂ ಕೂಡ ಫೇಲ್ ಆಗ್ತಾರಾ ಅನ್ನೋದು ಕಾದ್ ನೋಡಬೇಕು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾರೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.